ಡಿಯರ್ ಫ್ರೆಂಡ್ಸ್, ಈಗ ನಾವು ಶಂಭುಕಲ್ಲು ದೇವಸ್ಥಾನಕ್ಕೆ ಬಂದಿದ್ದೇವೆ. ಅಲ್ಲಿ ನೋಡಿ, ಇಲ್ಲಿ ಇದು ಬಹಳ ಪುರಾತನ ದೇವಸ್ಥಾನ, ತುಂಬ ಪುರಾತನ ದೇವಸ್ಥಾನ ಇದು. ಬನ್ನಿ, ದೇವರ ಮೂರ್ತಿಯನ್ನು ನೋಡಿ. ಇದು ಶಂಭುಕಲ್ಲು ದೇವಸ್ಥಾನದಲ್ಲಿ ಗಣಪತಿ ದೇವರ ಗುಡಿ. ಒಂದು ಗುಡಿ ಉಂಟು, ಪಾರ್ವತಿ ದೇವಿ. ಇದು ಇಲ್ಲಿ ಬೇರೆ ದೇವಸ್ಥಾನಕ್ಕೆ ಫುಲ್ ರೌಂಡ್ ಇಲ್ಲ, ಅರ್ಧ ಚಂದ್ರದ ಹಾಗೆ ರೌಂಡ್ ಬರಬೇಕು. ಅದು ಇದರ ಬಗ್ಗೆ ಭಟ್ರು ಯಾರಾದರೂ ಇದ್ದರೆ ಅವರ ಹತ್ರ ಕೇಳಿಕೊಂಡು ನಾವು ಅದರ ಬಗ್ಗೆ ಹೇಳ್ತೇವೆ. ಇನ್ನೊಂದು ಅರ್ಧ ಚಂದ್ರದ ಹಾಗೆ ಇನ್ನೊಂದು ರೌಂಡ್. ಬೇರೆ ದೇವಸ್ಥಾನದಲ್ಲಿ ಎಲ್ಲ ಇಡೀ ಸುತ್ತು ಬರೋದು, ಇದರಲ್ಲಿ ಅರ್ಧ ಚಂದ್ರ ಈ ರೀತಿ ಸುತ್ತು ಬರಬೇಕಾಗ್ತದೆ. ಶಂಭುಕಲ್ಲು ನಂದಿದು ಗುಡಿ ಒಂದುಂಟು, ಅಲ್ಲಿಗೆ ಬಂದಿದ್ದೇವೆ ನಾವು. ನೋಡಿದೆಯಾ? ವೀಕ್ಷಕರೇ ನೋಡಿ, ಇಲ್ಲಿ ಮೇಲೆ ಗೋಪುರದ ಮೇಲೆ ಒಂದು ಶಿವನ ಮೂರ್ತಿ ಉಂಟು. ಅಲ್ಲಿಂದ ಮೇಲೆ ನೋಡಿ ಗ್ರೀನರೀಸ್, ಬ್ಯೂಟಿಫುಲ್ ಸೀನ್ಸ್ ಕಾಣ್ತಾವೆ. ಇಲ್ಲಿಗೆ ಒಂದು ಬಾರಿ ಬಂದು ಭೇಟಿ ನೀಡಿ ನೋಡಿ. ಶಂಭುಶೈಲೇಶ್ವರ ಉದ್ಯಾವರದಲ್ಲಿ ಶಿವನ ದೇವಸ್ಥಾನ. ಮಾರ್ಕಂಡೇಯ ಪ್ರಸಾದಾರ್ಥಂ ಆವಿರ್ಭೂತ ಪಾರ್ಷದಃ ಶಂಭುಶೈಲಾದಿವಾಸೋತ್ಸವ ಶಂಕರೋ ಲೋಕಶಂಕರ. ಭಕ್ತಾದಿಗಳೇ, ನಾವು ಈಗ ಶ್ರೀ ಸಿದ್ಧಕ್ಷೇತ್ರ ಶ್ರೀ ಶಂಭುಶೈಲೇಶ್ವರ ದೇವಸ್ಥಾನ ಶಂಭುಕಲ್ಲು ಉದ್ಯಾವರ, ಉಡುಪಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಡೆಯ ಮೇಲಿರುವ ಶಿವ ಸಾನ್ನಿಧ್ಯವೇ ಶಂಭುಕಲ್ಲು. ಇಲ್ಲಿ 2 ಶಿವ ಸಾನ್ನಿಧ್ಯ ಇದ್ದೇವೆ ಒಟ್ಟೊಟ್ಟಿಗೆ. ಹಾಗೆ ಶಿವನ ಆರಾಧನೆ ಮಾಡುವ ಉದ್ದೇಶ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಒಂದು ವ್ಯವಸ್ಥೆ. ಹಾಗೆ ಮನೋಬಲದಿಂದಲೇ ಹಿಂದಿನ ಕಾಲದಲ್ಲಿ ಜನಗಳು ಬದುಕಿದ್ದಂತೆ. ಹಾಗೆ ಈಗ ಧನಬಲ ಬಂದು ಬೇರೆ ಬಲ ಎಲ್ಲ ಕಮ್ಮಿ ಆಗಿದ್ದಂತೆ. ಹಾಗೆ ಮನೋಬಲ ವೃದ್ಧಿಗೋಸ್ಕರ ಆ ಮನೋಭಾಮಿಮಾನಿ ರುದ್ರದೇವರನ್ನು ಅಭಿಷೇಕ ಪ್ರಿಯೋ ರುದ್ರ ಅಂತ ನಿರಂತರವಾಗಿ ಅಭಿಷೇಕ ಮಾಡಿದ್ದಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕಂದರೆ ಸಂಸ್ಕಾರಗಳಿಗೆ ಅಧಿಪತಿ ಅಂತ ರುದ್ರ ಅಂದರೆ. ಜಗತಪಿತರ ಒಂದೇ ಪಾರ್ವತಿ ಸಾಕ ವಾಯ್ಸು ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ರುದ್ರದೇವರು ಅಂದರೆ ಬೇರೆ ಯಾವ ದೇವರಿಗೂ ಜಗತ್ತಿಗೆ ತಂದೆ ತಾಯಿಗಳು ಅಂತ ಹೇಳೋದಿಲ್ಲ ಅಲ್ವಾ? ಹಾಗೆ ಆ ರುದ್ರ ಅಂದರೆ ಎಲ್ಲ ಸಂಸ್ಕಾರಗಳನ್ನು ಸಮಯಕ್ಕೆ ಸರಿಯಾಗಿ ನಮಗೆ ಅನುಗ್ರಹ ಮಾಡುವ ದೇವರು ಅಂತ. ಮನುಷ್ಯನ ಸುರುವಿನ ದೇವರು ಎಂದು ಯಾವುದು ಕೇಳಿದರೆ ಸಂಸ್ಕಾರ ಅಂತ. ಆನಂತರ ಬರುವಂಥದ್ದು ಸಂಪ್ರದಾಯ ಅಂತ. ಆನಂತರ ಬರುವಂಥದ್ದು ಈ ಮೂರ್ತಿ ಪೂಜೆಗಳೆಲ್ಲ ಅಲ್ವ? ಅದಕ್ಕೆ ಆದಷ್ಟು ಸಾಧನೆಯಲ್ಲಿ ನೀವು ಬದುಕಿ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ನೀವು ಎಲ್ಲವೂ ಪ್ರಯತ್ನ ಮಾಡದೆ ನಿಮಗೆ ಯಾವುದೂ ಸಿಗೋದಿಲ್ಲ ಅಂತ. ಆ ಹೇಗೆ ಸಾಧನೆ ಮಾಡಬೇಕು ಅಂತೇಳಿ ನಿಮಗೆ ಮನಸ್ಸಿಗೆ ಪ್ರೇರಣೆ ಮಾಡುವ ಶಕ್ತಿಯೇ ರುದ್ರದೇವರು ಅಂತೇಳಿ. ಈ ರುದ್ರ ಅಂದರೆ ಮನೋಕಾರಕ ಅಂತ ಹೇಳ್ತಾರೆ. ನಾರ್ತ್ ಇಂಡಿಯಾಕ್ಕೆ ಹೋದರೆ ಭೋಲೆನಾಥ್ ಅಂತ ಹೇಳಿದ್ದನ್ನು ಕೊಡ್ತಾರಂತೆ. ಅಂದರೆ ಮನಸ್ಸು ಅಂದರೆ ಅಷ್ಟು ಒಳ್ಳೆಯದು. ನಮ್ಮ ಮನಸ್ಸು ಒಳ್ಳೆಯದಾದಾಗ ನಮಗೆ ಇಡೀ ಲೋಕದಲ್ಲಿ ಒಳ್ಳೇದು ಮಾತ್ರ ಕಾಣ್ತದೆ, ಕೆಟ್ಟದ್ದು ಕಾಣೋದಿಲ್ಲ ಅಂತ. ಅದಕ್ಕೆ ಹಿಂದಿನವರು ನೋಡಿ, ಅವರು ಅಂದರೆ ಗ್ರಹಚಾರ ಅಥವಾ ಈ ತೊಂದರೆ ಬಗ್ಗೆ ಒಂದು ದಿನವೂ ಚಿಂತನೆ ಮಾಡಲಿಲ್ಲ. ಅವರು ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತೇಳಿ ಒಂದೇ ಮಾತು ಅವರ ಹತ್ರಲ್ಲಿದ್ದ. ಹಾಗಾಗಿ ಅವರು ಪಾಸಿಟಿವ್ ಎನರ್ಜಿಯಲ್ಲೇ ಬದುಕಿದ್ರು, ನೆಗೆಟಿವ್ ಎನರ್ಜಿ ಇರಲಿಲ್ಲ. ನಾವೀಗ ಪ್ರತಿಯೊಂದಕ್ಕೂ ನಾವು ಗ್ರಹಚಾರ ಅಂತ ಹೇಳಿ, ಅಂದರೆ ಮನುಷ್ಯನಿಗೆ ದೇವರು ಯಾವ ತೊಂದರೆಯೂ ಮಾಡೋದಿಲ್ಲ. ನಮ್ಮ ಆಚರಣೆಯೇ ನಮಗೆ ಸಮಸ್ಯೆಯಾಗಿ
ಪರಿಣಾಮ ಬೀರುವುದು, ಅದನ್ನೇ ನವಗ್ರಹಾಚಾರ ಅಂತ ಹೇಳ್ತೀವಿ. ಹಾಗೆ ಅದಕ್ಕೋಸ್ಕರ ನೀವು ಆಚರಣೆ ಮುಂದೆ ಹೇಗೆ ಹಿಂದಿನ ಆಚರಣೆಯಲ್ಲಿದ್ದರೋ ಆ ರೀತಿಯಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಜೀವನ ಮಾಡುವುದೇ ದೇವರು ಅಂತ ಒಂದು. ಆವಾಗ ನಿಮ್ಗೆ ಏನಾಗ್ತಂದರೆ ನಿಮ್ಮ ಮನೋಬಲ ವೃದ್ಧಿ ಆಗ್ತದೆ, ನಿಮ್ಮ ಮನಸ್ಸು ಕೂಡ ಸರಿ ಇರ್ತದೆ, ನಿಮ್ಮ ಬಾಯಲ್ಲಿ ಬರೋ ಮಾತುಗಳು ಸರಿ ಇರ್ತವೆ, ನಿಮ್ಮ ಆಚರಣೆ ಸರಿ ಇರ್ತದೆ. ಹಾಗೆ ನಿಮಗೆ ಒಳ್ಳೆಯವರ ಸಂಪರ್ಕ ಮಾತ್ರ ಆಗ್ತದೆ, ಆವಾಗ ನೀವು ಒಳ್ಳೆಯದನ್ನೇ ಬಯಸ್ತೀರಿ. ಹಾಗೆ ಈಗ ಏನಾಗಿದೆ ಅಂದರೆ ಧನ ಬಲ ಬಂದು ನಮಗೆ ಧನ ಮಾತ್ರ ತೋರಿತು, ಬೇರೆ ಯಾವ ಬಲವೂ ತೋರುತ್ತಿಲ್ಲ. ಹಾಗೆ ಧನ ಬಲ ಬಂದು ಬೇರೆ ಬಲ ಎಲ್ಲ ಕಮ್ಮಿ ಆಗಿದೆ. ನಾವು ಬೇರೆಯವರಿಗೆ ಡಿಪೆಂಡ್ ಆಗಿದ್ದೇವೆ, ನೀವು ನಿಮಗೆ ಡಿಪೆಂಡ್ ಆಗಬೇಕು ಅಂತ. ಹಿಂದಿನ ಕಾಲದವರೆಲ್ಲ ಸೆಲ್ಫ್ ಡಿಪೆಂಡ್ನಲ್ಲಿ ಬರ್ತದೆ, ಅಂದರೆ ಅಷ್ಟು ಗಟ್ಟಿ, ಏನು ತೊಂದರೆ ಬಂದರೂ ಕೂಡ ಅವರಿಗೆ ಅವರ ಮನಸ್ಸು ಪ್ರೇರಣೆ ಮಾಡ್ತಿದ್ದಂತೆ, ಈ ರೀತಿ ಹೋಗಿ ನೀವು ಅದನ್ನು ಪರಿಹಾರ ಮಾಡಿಕೊಂಡಿದ್ದೀರಿ. ಈಗ ಏನಾಗಿದೆ ಅಂದರೆ ನಾವು ಪ್ರತಿಯೊಂದಕ್ಕೂ ಬೇರೆಯವರನ್ನ ಅವಲಂಬನ, ಹಾಗಾಗಬಾರ್ದು. ದೇವರು ಮಾತ್ರ ನಮಗೆ ಕೊಡುವಂಥ ಒಂದು ಅಲ್ವ, ಪ್ರತಿಯೊಂದು ಪರಿಹಾರಕ್ಕೂ ದೈವ ಬಲ ಇದ್ದರೆ ಎಲ್ಲ ಬಲವೂ ಇದ್ದಂತೆ ಅಂತೇಳಿ. ಹಾಗೆ ಅಂತ ಒಂದು ಮನಸ್ಸಿಗೆ ಅಭಿಮಾನಿ ಅಂದರೆ ಮನಸ್ಸಿಗೆ ಪ್ರೇರಣೆ ಮಾಡುವ ಶಕ್ತಿಯೇ ರುದ್ರದೇವರು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಅವನಿಗೆ ಜ್ಞಾನಂ ಮಾಹೇಶ್ವರ ದಿಚ್ಚೇತು ಅಂತೇಳಿ ರುದ್ರದೇವರು ನಿರಂತರವಾಗಿ ಮನಸ್ಸಿಗೆ ಪ್ರೇರಣೆ ಮಾಡುವ ಶಕ್ತಿ. ಅವನಿಗೆ ಏನು ಸಮಸ್ಯೆ ಬಂದರೂ ಕೂಡ ಈ ದಾರಿಯಲ್ಲಿ ಹೋದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅಂತೇಳಿ ನಮಗೆ ಪ್ರೇರಣೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವನಿಗೆ 2 ದೊಡ್ಡ ಸೇವೆ, ಒಂದು ದೀಪ ಹಚ್ಚೋದು, ಮತ್ತೊಂದು ಅಭಿಷೇಕ ಅಂತ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅಂತೇಳಿ ಆಗ್ತದೆ 1 ತಿಂಗಳು. ಹಾಗೆ ಮಾಘ ಮಾಸದಲ್ಲಿ ಅಭಿಷೇಕ ಮಾಡಿ ಅಂತ ಹೇಳ್ತಾರೆ, ಶಿವರಾತ್ರಿ ಬರ್ತದೆ ಅಲ್ವ. ಹಾಗೆ ಅಂಥ ಒಂದು ಅದರಲ್ಲಿ ಶಾಸ್ತ್ರದಲ್ಲಿ ಅದನ್ನೇ ಹೇಳ್ತಾರೆ, ನೀವು ರುದ್ರದೇವರನ್ನು ಕಣ್ಣಿನಲ್ಲಿ ನೋಡಬೇಡಿ, ಮನಸ್ಸಿನಲ್ಲಿ ನೋಡಿ ಅಂತೇಳಿ. ಆಗ ಮನಸ್ಸಿನಂತೆ ಮಹಾದೇವ ಅಂತೇಳಿ ನಿಮ್ಮನ್ನು ಮನಸ್ಸು ಒಳ್ಳೆಯ ದಾರಿಯಲ್ಲೇ ತೆಗೆದುಕೊಂಡು ಹೋಗ್ತದೆ ಅಂತೆ. ಹಾಗೆ ಏನೋ ಒಂದು ಸಿದ್ಧ ಕ್ಷೇತ್ರದ ಬಗ್ಗೆ ಇನ್ನೆಲ್ಲ ಕೆಲವು ಶಿವರಾತ್ರಿಯಲ್ಲಿ 2 ದಿನ ಕಾರ್ಯಕ್ರಮಗಳು ನಡೀತವೆ, ಕಾರ್ತಿಕ ಮಾಸದಲ್ಲಿ 1 ತಿಂಗಳು ದೀಪಾರಾಧನೆ ನಡೀತದೆ. ಹಾಗೆ ಬೇರೆ ಬೇರೆ ರೀತಿಯ ಪ್ರಾಯಶ್ಚಿತ್ತಾದಿಗಳನ್ನು ಭಕ್ತಾದಿಗಳು ಒಂದು ನಿರಂತರವಾಗಿ ಮಾಡಿ ಅವರವರ ಏನೊಂದು ವ್ಯತ್ಯಾಸಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ ಜೀವನದಲ್ಲಿ ಎಲ್ರಿಗೂ ಮಾನಸಿಕವಾಗಿ ನೆಮ್ಮದಿ ಕೊಡಲಿ, ದೈಹಿಕವಾಗಿ ಆರೋಗ್ಯ ಕೊಡಲಿ, ಏನೊಂದು ಕಾಲಕ್ಕೆ ಅವರ ಸಂಕಲ್ಪ ಉಂಟು ಅದನ್ನು ಅನುಗ್ರಹ ಮಾಡ್ತೀರಿ ಅಂತೇಳಿ ಆ ಶಂಭುಶೈಲ ಪ್ರಾರ್ಥನೆ ಮಾಡಿಕೊಂಡು ಜಯ ಕೃಷ್ಣ ಅದು ಹೇಳಬೇಕು. ಇಲ್ಲಿ ಪ್ರದಕ್ಷಿಣೆ ಬರುವ ಒಂದು ವ್ಯವಸ್ಥೆ ಅಂದರೆ ದೇವರಿಗೆ ಅರ್ಧ ಸುತ್ತು ಅಂತ ಹೇಳ್ತಾರೆ. ಯಾಕಂದರೆ ಈಶ್ವರನ ತಲೆಯಲ್ಲಿ, ರುದ್ರನ ತಲೆಯಲ್ಲಿ ಗಂಗೆ ಇದ್ದಾಳಂತೆ, ಅವಳನ್ನು ದಾಟಬಾರ್ದು ಅಂತೇಳಿ ಒಂದು ನಾವು ತಿಳಿದ ಮಟ್ಟಿಗೆ ಹೇಳುವುದು. ಹಾಗಾಗಿ ಆ ತೀರ್ಥಕೊಂಡದ ಮೊದಲು ಹಿಂದೆ ಹೋಗಿ ಪುನಃ ಮತ್ತೊಂದು ಬದಿಯಲ್ಲಿ ಬಂದು ತೀರ್ಥಕೊಂಡದ ಮೊದಲು ತಿರುಗಿ ಬರಬೇಕಾದ ಒಂದು ವ್ಯವಸ್ಥೆ. ಆದರೆ ದೇವರಿಗೆ ಈ ಸುತ್ತು ಅರ್ಧ ಅಥವಾ ಇಡೀ ಸುತ್ತು ದೇವರಿಗೆ ಬೇಕಾಗಿ ಹೇಳಿದರೆ ದೇವರಿಗೆ ಯಾವ ಸುತ್ತು ಬೇಡ, ದೇಹ ದಂಡನೆ ಮಾಡಲಿಕ್ಕೆ ದೇವರ ಮುಖಾಂತರ ಇದ್ದ ಒಂದು ವ್ಯವಸ್ಥೆ ಸುತ್ತ ಹಾಕೋದು ಅಂತೇಳಿ. ಹಾಗೆ ಎಷ್ಟು ನಾವು ದೇಹ ದಂಡನೆ ಮಾಡಿದ್ದ ಅಷ್ಟು ನಮ್ಮ ಮನಸ್ಸು ಸರಿಯಾಗ್ತದೆ ಅಂತೇಳಿ. ಹಾಗಾಗಿ ಇದು ನೀವು ಫುಲ್ ಮಾಡಿದರೂ ಕೂಡ ತಪ್ಪು ಅಂತೇನಿಲ್ಲ. ಹೌದು, ಇದೆಲ್ಲ ಆಚರಣೆಗಳು ಒಂದೊಂದು ಪರಿಸರಕ್ಕೆ ಸಂಬಂಧಪಟ್ಟ. ನೀವು ಎಲ್ಲ ದಿಕ್ಕಿನಲ್ಲಿ ಹೋದಾಗಲೂ ಇದೇ ಸಿಸ್ಟಮ್ ಇರಬೇಕಂತೇನಿಲ್ಲ. ಹಾಗೆ ಇದು ಈ ಪರಿಸರದಲ್ಲಿ ಇಂಥ ಒಂದು ಆಚರಣೆ ಉಂಟು, ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ತುಂಬ ಧನ್ಯವಾದಗಳು. ಮತ್ತೆ ಅನಿಸ್ತೇನೆ ಯಾರು ಭಕ್ತಾದಿಗಳು ಯಾರು ಇಲ್ಲಿ ಲೊಕೇಶನ್ ಇದೆಯಲ್ಲ ಶಂಭು ಶೈಲೇಶ್ವರ ಏರಿಯಾ, ಹೌದೌದು ಪ್ರಸಿದ್ಧ. ಪ್ರತಿಯೊಂದು ಉಂಟಲ್ಲ, ನೀವು ಅಲ್ಲಿಗೆ ಹೋದಾಗ ಮಾತ್ರ. ಈಗ ಕೆಲವು ಜನ ಬಂದು ಕೇಳೋದುಂಟು, ಇಲ್ಲಿ ಚಮತ್ಕಾರ ಅಂತ ನಡೀತು. ಚಮತ್ಕಾರ ಅವರವನ ಅಲ್ವಾ, ಅವನಿಗೆ ಅದು ಚಮತ್ಕಾರ ತೋರಿದ್ರೆ ಚಮತ್ಕಾರ, ಅದು ಎಲ್ರಿಗೂ ಚಮತ್ಕಾರ ಆಗ್ಬೇಕಂತ. ಅದೇ ಹಾಗೆ ಕೆಲವರೆಲ್ಲ ಬಂದು ಕೂಡಲೇ ಈಗ ಟಿ ವಿ ಅದೇ ಕೇಳೋದು, ಇದು ಚಮತ್ಕಾರ ಅಂತ ಆಗಿದೆ. ನಡೆದು ದೇವರು ದಿನಲ್ಲೂ ಚಮತ್ಕಾರ ಮಾಡೋದು ಅಲ್ವಾ. ಅದು ನಿಮ್ಮ ಆಚರಣೆ ಮೇಲೆ ಒಂದು ಎಲ್ರಿಗೂ ಚಮತ್ಕಾರ ಮಾಡ್ಲಿಕ್ಕೆ ಆಗ್ಬೋದಿಲ್ಲ, ಹಾಗಲ್ಲ. ದೇವರನ್ನು ಜಾದೂಕಾರನಂತೆ ನೋಡಬೇಡಿ ಅಲ್ವಾ. ಅದೊಂದು ಎಂತ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಈಗ ಅಲ್ವಾ.